5ನೇ ತರಗತಿಯ ಭಾಗ 1. ನಾವು ನಮ್ಮವರ ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನು ಸಮುದಾಯ ಎನ್ನುವರು. ದಟ್ಟ ಅರಣ್ಯಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟುಗಳ ಗುಂಪನ್ನು ಬುಡಕಟ್ಟು ಸಮುದಾಯ ಎನ್ನುವರು. ಉದಾಹರಣೆಗಾಗಿ ಮೈಸೂರಿನಲ್ಲಿ ಸೋಲಿಗರು ಇದ್ದರೆ, ದಕ್ಷಿಣ ಕನ್ನಡದಲ್ಲಿ ಕೊರಗರು, ಕೊಡಗಿನಲ್ಲಿ ಜೇನುಕುರುಬ ಮತ್ತು ಎರೆವರು ಇದ್ದಾರೆ. ಮೌಂಟ್ ಎವರೆಸ್ಟ್ ಏರಿದ ಮೊದಲಿಗರು ಎಡ್ಮಂಡ್ ಹಿಲ್ಲರಿ ಮತ್ತು ತೇನ್ಸಿಂಗ್ ನೋರ್ಗೆ. ನವೀಕರಿಸಬಹುದಾದ ಸಂಪನ್ಮೂಲಗಳೆಂದರೆ ಗಾಳಿ, ಸೌರಶಕ್ತಿ, ನೀರು, ಮಣ್ಣು, ಕಾಡು. ನವೀಕರಿಸಲಾಗದ ಸಂಪನ್ಮೂಲಗಳೆಂದರೆ ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ನೈಸರ್ಗಿಕ ಅನಿಲ. ಖನಿಜಗಳು ಮತ್ತು ಸಾವಯವ ವಸ್ತುಗಳನ್ನು ಒಳಗೊಂಡಿರುವ ಶಿಲಾಗೋಳದ ತೆಳುವಾದ ಪದರವೇ ಮಣ್ಣು. ಈ ಮಣ್ಣು ಸುಮಾರು 33 ಸೆಂಟಿಮೀಟರ್ನಷ್ಟು ರೂಪುಗೊಳ್ಳಲು ಸುಮಾರು 500 ರಿಂದ 1500 ವರ್ಷಗಳಷ್ಟು ಬೇಕಾಗುತ್ತದೆ. ಹರಿಯುವ ನೀರು, ಬೀಸುವ ಗಾಳಿ, ಜೀವಿಗಳಿಂದ ಶಿಲೆಗಳ ಶಿಥಿಲೀಕರಣಗೊಂಡು ಮಣ್ಣು ರೂಪುಗೊಳ್ಳುತ್ತದೆ. ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿಯ ಆಕಾರಕ್ಕನುಗುಣವಾಗಿ ವ್ಯವಸಾಯ ಮಾಡುವುದನ್ನು ಸಮಪಾತಾಳಿ ಬೇಸಾಯ ಎನ್ನುವರು. ರಾಷ್ಟ್ರೀಯ ಅರಣ್ಯ ನೀತಿಯನ್ನು 1988ರಲ್ಲಿ ಪರಿಷ್ಕರಿಸಿ ಜಾರಿಗೆ ತರಲಾಗಿದೆ. ಅರಣ್ಯ ಘೋಷಣೆ, ರಕ್ಷಣೆ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡಿದೆ. ನಮ್ಮ ಹಿಂದಿನವರು ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಅರಣ್ಯ ಸಂರಕ್ಷಣೆಗೆ ಕಾರಣವಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಗವನ, ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂತಹ ದೇವರಕಾಡು, ಇಲ್ಲಿ ಅರಣ್ಯಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿತ್ತು. ಪಶ್ಚಿಮ ಘಟ್ಟಗಳ ಅರಣ್ಯ ನಾಶವನ್ನು ತಡೆಗಟ್ಟಲು ಅಪ್ಪಿಕೋ ಚಳವಳಿಯನ್ನು ಆರಂಭಿಸಿದವರು ಪಾಂಡುರಂಗ ಹೆಗಡೆಯವರು. ಕೇರಳದ ಜೀವವೈವಿಧ್ಯತೆ ತಾಣವಾಗಿದ್ದು, ಮೌನ ಕಣಿವೆಯಲ್ಲಿ ಜಲವಿದ್ಯುತ್ ಉತ್ಪಾದನೆಯನ್ನು ಆರಂಭಿಸುವ ಸರ್ಕಾರ ಯೋಜನೆಯು ಮುಂದಾದಾಗ ಪರಿಸರವಾದಿಗಳು ಈ ಯೋಜನೆಯನ್ನು ತಡೆದರು. ಬಿಹಾರದ ಅರಣ್ಯದ ಸಂರಕ್ಷಣೆಗಾಗಿ ಕಾಡನ್ನು ಉಳಿಸಿ ಜಂಗಲ್ ಬಚಾವೋ ಆಂದೋಲನವನ್ನು ಜಾರ್ಖಂಡ್ ಮತ್ತು ಒಡಿಸ್ಸಾದವರೆಗೂ ಹರಡಿದೆ. ಅರಣ್ಯಗಳ ರಕ್ಷಣೆಗೆ ಕಾರಣವಾಯಿತು. ಹಿಮಾಲಯದಲ್ಲಿ ಅರಣ್ಯಗಳ ರಕ್ಷಣೆಗಾಗಿ ಚಿಪ್ಕೋ ಸುಂದರ್ಲಾಲ್ ಬಹುಗುಣರವರು ಆರಂಭಿಸಿದರು. 2014 ಮತ್ತು 2015ರಲ್ಲಿ ರಾಜ್ಯ ಬಜೆಟ್ನಲ್ಲಿ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆ ಘೋಷಿಸಿ ಜಾರಿಗೆ ತಂದಿದೆ. ಹಾಗಾದರೆ ತಿಮ್ಮಕ್ಕ ಯಾರು? ತಿಮ್ಮಕ್ಕ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದವಳು. ತಂದೆ ತಾಯಿ ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ. ಗಂಡ ಮಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಲ ಚಿಕ್ಕಯ್ಯ. ಹುಲಿಕಲ್ನಿಂದ ಕುದುನೂರಿನವರೆಗೂ ರಸ್ತೆಯ ಇಕ್ಕೆಲಗಳಲ್ಲಿ ಆಲಮರವನ್ನು ನೆಡೆಸಿದವಳು. ಪೆಟ್ರೋಲನ್ನು ದ್ರವರೂಪದ ಖನಿಜ ಎನ್ನಲಾಗುತ್ತದೆ. ಲಕ್ಷಾಂತರ ವರ್ಷಗಳ ಹಿಂದೆ ಭೂಪದರದೊಳಗೆ ಹೂತ ಸಸ್ಯ ಮತ್ತು ಪ್ರಾಣಿಗಳ ದೇಹ ಆಕ್ಸಿಜನ್ ಇಲ್ಲದೆ ಕೊಳೆತು ಉಂಟಾಗಿರುವುದೇ ಈ ಪಳವಳಿಕೆ ಇಂಧನ. ಇದರಲ್ಲಿ ಪ್ರಮುಖವಾಗಿರುವುದು ಪೆಟ್ರೋಲ್, ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲು. ಸೂರ್ಯನ ಬೆಳಕು, ಮಣ್ಣು, ನೀರು ಸರ್ವವ್ಯಾಪಿ ಸಂಪನ್ಮೂಲಗಳೆನ್ನುವರು. ವಾಯು ಭೂಗೋಳದ ಸುತ್ತಲೂ ಒಂದು ಕವಚವಾಗಿರುವುದರಿಂದ ಈ ಕವಚವನ್ನು ವಾಯುಗೋಳ ಎನ್ನುವರು. ಹಾಗಾದರೆ ವಾಯುಗೋಳದಲ್ಲಿ ಕಂಡುಬರುವ ನೈಟ್ರೋಜನ್ 78% ಆಕ್ಸಿಜನ್ 21%
ನೀರಾವಿ, ಜಡ ಅನಿಲ ಮತ್ತು ಧೂಳಿನ ಕಣಗಳು ಶೇಕಡ 0.96ರಷ್ಟು ಇದೆ. ಕಾರ್ಬನ್ ಡೈಆಕ್ಸೈಡ್ 0.04ರಷ್ಟು ಇದೆ. ವಾಯು ಚಲಿಸಲು ಆರಂಭಿಸಿದಾಗ ಅದನ್ನು ಗಾಳಿ ಎನ್ನುತ್ತಾರೆ. ಚಲಿಸುವ ಗಾಳಿಗೆ ಅಪಾರವಾದ ಶಕ್ತಿ ಇದೆ.